I guess this is Manjunath from 11 Kannada. So ಏನು ನೋಡ್ತಾ ಇದ್ರ capillary electrophoresis. So capillary electrophoresis is a technique used to separate and identification of charged molecules. Charged molecules na separate and identification. ಸಪ್ರೇಟ್ ಆ್ಯಂಡ್ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಾವು ಈ ಕೆಪಿಲರಿ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್ಸ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ನೋಡೋದಾದ್ರೆ ಪ್ರಿನ್ಸಿಪಲ್ ಅಂತೇಳಿ ಏನು ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಪ್ರಿನ್ಸಿಪಲ್. ಸೊ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರ್ತಾವೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂಡರ್ ಇನ್ಫ್ಲುಯೆನ್ಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ಮೂವ್ ಆಗ್ತವೆ. ಸೊ ಕೆಪಿಲರಿ ಎಲೆಕ್ಟ್ರೋಫೋರೆಸಿಸ್ಗೂ ಜನರಲೈಸ್ಡ್ ಎಲೆಕ್ಟ್ರೋಫೋರೆಸಿಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಇಲ್ಲೊಂದು ಡಿಟೆಕ್ಟರ್ ಇರುತ್ತೆ. ಸೊ ಇದರಲ್ಲಿ ಕರೆಂಟ್ ನಾವು ಇದಕ್ಕೆ ಕರೆಂಟ್ ಪಾಸ್ ಮಾಡ್ಕೋತೀವಿ ಅದರಲ್ಲಿ ಪ್ಲಸ್ ಮೈನಸ್ ಈ ಕಡೆ ಪ್ಲಸ್ ಮೈನಸ್. ಸೊ ಇದೇನಿದೆ ಬಫರ್ ಟ್ಯಾಂಕ್ ವಿತ್ ಎಲೆಕ್ಟ್ರಿಕಲ್ ಬಫರ್ ಇದು ಡಿಟೆಕ್ಟರ್ ಡಿಟೆಕ್ಟ್ ಮಾಡೋದಕ್ಕೆ. ಸೊ ಇಷ್ಟೇನಿದೆ ಕೆಪಿಲರಿ ಎಲೆಕ್ಟ್ರೋಫೋರೆಸಿಸ್ದು. ನೆಕ್ಸ್ಟು ಡಯಾಗ್ರಾಮ್ ಆಯಿತು. ಸೊ ಪ್ರಿನ್ಸಿಪಲ್ ಏನಿದೆ ಆಪೋಸಿಟ್ ಡೈರೆಕ್ಷನ್ ಸೇಮ್ ಅಂತ ಇದೆಲ್ಲ ಎಲೆಕ್ಟ್ರೋಫೋರೆಸಿಸ್ ಏನು ಬರುತ್ತೆ ಅದರದ್ದೇನೆ. ಸೊ ಡಿಫ್ರೆಂಟ್ ಬಿಟ್ವೀನ್ ಅಂಡರ್ ಹೈ ವೋಲ್ಟೇಜಲ್ಲಿ ಇದನ್ನ ನಾವು ಸಪ್ರೇಷನ್ ಮಾಡ್ಕೊಂಡು ಮೆಜರ್ ಮಾಡ್ತೇವೆ. ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗೋದ್ರಿಂದಲೂ ಕೂಡ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನಲ್ಲಿ ಮಾಮೂಲಿ ಏನೇನಿಗೆ ಈ DNA RNA ಅನಾಲಿಸಿಸ್ ಮಾಡೋದಕ್ಕೆ ಬಳಸ್ತೀವಿ. ಸೊ HP ವೇರಿಯಂಟ್ಸು DNA RNA ಅಥವಾ ಜೆನೆಟಿಕ್ ಮೆಟೀರಿಯಲ್ಸ್ ಬಳಸಬೇಕು. ಫಾರೆನ್ಸಿಕ್ ಸೈನ್ಸ್, ಫಾರ್ಮಕಾಲಜಿ, ಮತ್ತು ಫುಡ್ ಆ್ಯಂಡ್ ಬೆವರೇಜಸ್. ಸೊ ಎಕ್ಸೆಟ್ರಾ ಎಲ್ಲ ಸೈಡಲ್ಲೂ ಆಲ್ಮೋಸ್ಟ್ ಜನರಲೈಸ್ ಏನೈತೆ ಅದನ್ನು ಬರೀಬೋದು. ಸೊ ನಮಗೀಗ ಇಷ್ಟು ಟೆಕ್ನಿಕ್ಸ್ ಎಲ್ಲ ಕವರ್ ಆಗಿದೆ. ಇದರಲ್ಲಿ ಕೆಲವೊಂದು ಕೇಳಿದರೆ ಎಕ್ಸಾಮಲ್ಲಿ, ಕೆಲವೊಂದಷ್ಟು ಕೇಳಿಲ್ಲ. ಯಾವುದೋ ಇನ್ನೊಂದು 2-3 ಪಳೆಯುಳಿಕೆ ಹತ್ರ ಉಳ್ಕೊಂಬಿಟ್ಟು ಒಂದು 2-3 ಕೇಳಿಲ್ಲ ಅಷ್ಟೇ. ಸೊ ಅವನು ಕೇಳ್ಬೋದೇನೋ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ. ಸೊ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಸ್ ಕೇಳಿದ್ರು ಫಸ್ಟ್ ನಾವು ಇಂಟ್ರೊಡಕ್ಷನ್ ಜನರಲೈಸ್ ಆಗಿ ಇಂಟ್ರೊಡಕ್ಷನ್ ಬರೀಬೇಕು. ಇಂಟ್ರೊಡಕ್ಷನ್ ಆದಮೇಲೆ ಇಂಟ್ರೊಡಕ್ಷನ್ ಡೆಫಿನೇಷನ್ ಕವರ್ ಆಗಿರುತ್ತೆ. ಪ್ರಿನ್ಸಿಪಲ್ ಆದಮೇಲೆ ಒಂದು ಡಯಾಗ್ರಾಮ್ ಆದಮೇಲೆ ಒಂದು ಇನ್ಸ್ಟ್ರೂಮೆಂಟೇಷನ್. ಇದು ಇಲ್ಲಿರುತ್ತೆ ಇನ್ಸ್ಟ್ರೂಮೆಂಟ್ಸ್, ನಾವು ಏನು ಪಾರ್ಟ್ಸ್ ಮಾರ್ಕ್ ಮಾಡಿರ್ತೀವಿ ಅಲ್ಲೇ ಇನ್ಸ್ಟ್ರೂಮೆಂಟ್ಸ್ ಬರೆಯೋದು. ಇನ್ಸ್ಟ್ರೂಮೆಂಟೇಷನ್ ಆದಮೇಲೆ ನೆಕ್ಸ್ಟ್ ಇದು ಅಪ್ಲಿಕೇಶನ್ ಆದಮೇಲೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು. ಸೊ ಇಫ್ ಇನ್ ಕೇಸ್ ಗೊತ್ತಿತ್ತು ಅಂದರೆ ಇನ್ಸ್ಟ್ರೂಮೆಂಟ್ ಆದಮೇಲೆ ಇಲ್ಲಿ ಇಂಟರ್ಫಿಯರಿಂಗ್ ಸಬ್ಸ್ಟೆನ್ಸ್ ಅಂತ ಬರ್ತವೆ. ಅಂದರೆ ಕೆಲವೊಂದು ಟೆಕ್ನಿಕ್ಗೆ ಕೆಲವೊಂದು ಇಂಟರ್ಫಿಯರಿಂಗ್ ಸಬ್ಸ್ಟೆನ್ಸು. ಸೊ ಗೊತ್ತಿದ್ರೆ ಬರೀಬೋದು, ಗೊತ್ತಿರುತ್ತೆ ಬಿಡ್ಬೋದು. ಇದು ಆಪ್ಷನಲ್. ಸೊ ಇಷ್ಟು ನೋಟ್ಸ್ ಏನಿದೆ ನಿಮಗೆ ಸಪ್ರೇಟಾಗಿ ಒಂದೊಂದೇ ಹೆಡ್ಡಿಂಗ್ ಬೈ ಸರ್ಚ್ ಮಾಡ್ಕೋತಾ ಹೋಗಿ. ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು HS ಕಮ್ಯುನಿಟಿ ಅಂತ ಹಾಕಿ, ಅಥವಾ ಈ ಲಿಂಕ್ ಏನಿದೆ ಅದನ್ನ ಇದು ಮಾಡ್ಕೊಬೋದು, hscommunity.online ಅಂತ. ಸೊ ವೆಬ್ಸೈಟು ಇದರಲ್ಲಿ ಏನಿದೆ ಇಷ್ಟು ನೋಟ್ಸು ರಿಟರ್ನ್ ಫಾರ್ಮ್ಯಾಟಲ್ಲಿ ಇರೋದು ಇದೆ. ಸೊ ಅಫ್ಕೋರ್ಸ್ ನೀವು 10 ಮಾರ್ಕ್ಸಿಗೆ ಕೇಳಿದ್ರು ಬರಿಬೋದು, 5 ಮಾರ್ಕ್ಸಿಗೆ ಕೇಳಿದ್ರು ಈ ನೋಟ್ಸ್ ಎಲ್ಲನೇ ಬರ್ಕೋಬೋದು. ಸೊ ಎಷ್ಟು ಬೇಕೋ ಅಷ್ಟು ಕ್ಲಿಯರ್ ಆಗಿದೆ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.